ಭೀಮಣ್ಣವರು ಎಲ್.ಬಿ. ನಗರ ವಾರ್ಡ್ ನಂಬರ್ 13ಕ್ಕೆ ಬಂದಾಗ ಅದು ನಾನು ಪ್ರತಿನಿಧಿಸಿದಂಥ ವಾರ್ಡು. ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಅದು ಅಲ್ಲಿ ಒಬ್ಬ MLA ಅವರು ಅಲ್ಲಿ ಬಂದಾಗ, ನಮ್ಮ ವಾರ್ಡಿಗೆ ಬಂದಾಗ ನಾವು ಅವರಿಗೊಂದು ಹಾರ ಹಾಕೋದು, ಒಂದು ಸಾಲು ಹೊಡಿಸಿ ಸನ್ಮಾನ ಮಾಡೋದು ಅದು ನಮ್ಮ ಕರ್ತವ್ಯ. MLA ಆದಂಥವರು ಇಡೀ ನಮ್ಮ ಕ್ಷೇತ್ರಕ್ಕೆ ಅವರು MLA, ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸೀಮಿತ ಅಲ್ಲ. ಅದನ್ನು ಆ ಕಾರ್ಯಕರ್ತರು ಕೆಲವರಿಗೆ ಆ ಬುದ್ಧಿನೂ ಇಲ್ಲ ಅಂತೇಳಿ ನಾವು ತಿಳ್ಕೋಬೇಕಾಗ್ತದೆ. ಮುಖ್ಯಮಂತ್ರಿ ಆದಂಥವರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತ ಅಲ್ಲ. ಹಾಗೆ MLA ಕೂಡ ಆ MLA ಅವರೇ ಇಲ್ಲ, ನಮ್ಮ ಕಾರ್ಯಕರ್ತರು ಮಾತ್ರ ನಮಗೆ ಸನ್ಮಾನ ಮಾಡಬೇಕು, ನನ್ನ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕರ್ತರು ಮಾತ್ರ, ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಬರಬೇಕು ಅಂತ ಅವ್ರು ಬೇಕಾದ್ರೆ ಹೇಳಲಿ, ಆ ನಂತರ ದಿನದಲ್ಲಿ ಬೇಕಾದ್ರೆ ನೋಡೋಣ. ಪಟ್ಟಣದಲ್ಲಿ ಅಭಿವೃದ್ಧಿ ಮಾಡೀವಿ, ಅವ್ರ ಸರ್ಕಾರ ಬಂದ ನಂತರ ಅಭಿವೃದ್ಧಿ ಆಗಿದೆ, MLA ಅವರು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋ ಒಂದು ಸರ್ಕಾರದಿಂದ MLA ಇಂದ ಅಭಿವೃದ್ಧಿ ಆಗಿದೆ ಅನ್ನೋ ಇಚ್ಛೆ ಅವರಿಗೇನಾದ್ರು ಧೈರ್ಯ ಇದ್ರೆ ಅವರು ಪಟ್ಟಣ ಪಂಚಾಯತಿಯಲ್ಲಿ ಹೊಸೂರಲ್ಲಿ 3 ವಾರ್ಡ್ ಇದೆ. 3 ವಾರ್ಡಲ್ಲಿ ಯಾವುದಾದ್ರು ಒಂದು ವಾರ್ಡಿಗಾದರೂ ಜನರಲ್ ತಂದ್ಕೊಂಡು ಅವರು ಅಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಬರಲಿ, ಆಗ ಇವರು ಧೈರ್ಯ ಮೆಚ್ಚಂತು. ಹಿಂದಿನ ಸರ್ಕಾರದಲ್ಲಿ ಟೆಂಡರ್ ಆಗಿ 9 ಕೋಟಿ ರೂಪಾಯಿ ರಸ್ತೆ ಕಾಮಗಾರಿ ನಂತರದಲ್ಲಿ ಹೊಸ ಸರ್ಕಾರ ಬಂದ ನಂತರ ನಡೆದಿದೆ. ಪರಿಹಾರ ಹಣ ಇನ್ನೂವರೆಗೂ ಬಂದಿಲ್ಲ. 62 ಕುಟುಂಬಗಳು, ಈ ಕುಟುಂಬಗಳಿಗೆ ಪರಿಹಾರ ನೀಡಬೇಕಾಗಿದೆ. 2,75,00,000 ರೂಪಾಯಿ ಪರಿಹಾರ ಬರೋದಿದೆ. ಇನ್ನೂವರೆಗೂ ಪರಿಹಾರ ಹಣ ಘೋಷಣೆ ಆಗಿಲ್ಲ. ಈ ಸರ್ಕಾರದಲ್ಲಿ ಏನು ದುಡ್ಡಿಲ್ವೋ ಅಥವಾ MLA ಅವರಿಗೆ ಆ ಹಣ ಮಂಜೂರಿ ಮಾಡಿಸಿ ಬರೋ ಇಚ್ಛೆ ಇಲ್ವೋ ಯಾವುದೂ ಗೊತ್ತಾಗ್ತಾ ಇಲ್ಲ. ಇವರು ಮೊದಲು MLA ಆಗೋಕ್ಕಿಂತ ಪೂರ್ವದಲ್ಲಿ ಸಿರ್ಸೆಯಲ್ಲಿ ಇದೇ ಡಬಲ್ ರಸ್ತೆ ಆಗಿ ಲೈಟ್ ಆದಾಗ ಆಗ ಒಂದು ಹಾಸ್ಯಾಸ್ಪದವಾಗಿ ಮಾತಾಡಿದರು. ಮಿನಿ ಲೈಟು ಇದೇನು ದೊಡ್ಡದಲ್ಲ, ಮಿನಿ ಲೈಟು ಅಂದಿದ್ರು. ನಮ್ಮ ವಿನಾಯಕ ಸೌಹಾರ್ದಿಂದ ಈಗ ಜೋಗ ರೋಡ್, ಕುಮಟಾ ರೋಡ್ ಕ್ರಾಸ್ವರೆಗೆ ಆಯಿತು ರಸ್ತೆ, ಅದಕ್ಕೆ ಲೈಟಿಂಗು ಕೂಡ ಮಂಜೂರಿ ಆಗಿತ್ತು. ನನಗೆ ಗೊತ್ತಿರ್ತಾ 9 ಕೋಟಿ ರೂಪಾಯಿ ಲೈಟಿಂಗು ಇತ್ತು. ಆದರೆ ಆ ಲೈಟಿಂಗ್ ಮಾಡಲೇ ಇಲ್ಲ, ಆ ಜಾಗದಲ್ಲಿ ಕಾಂಕ್ರೀಟ್ ಹಾಕಿದ್ದಾರೆ. ನಮಗೆ ಬೇರೆ ಲೈಟ್ ಬೇಡ ಇತ್ತು ಸ್ವಾಮಿ, ಮಿನಿ ಲೈಟ್ ಹಾಕಿದ್ರು ಸಾಕಿತ್ತು. ಈಗಿರೋಂಥ ಲೈಟ್ಗಳು ಕೂಡ ನೀವು ಈಗ ಸಾಯಂಕಾಲ 6 ಗಂಟೆ 7 ಗಂಟೆ ನಂತರ ಓಡಾಡಿದ್ರೆ ಗೊತ್ತಾಗ್ತದೆ. ಅದರಲ್ಲಿ ಅರ್ಧಕ್ಕರ್ಧ 50% ಲೈಟೇ ಇಲ್ಲ, ಹೋಗಿದೆ. ಅದನ್ನು ಕೂಡ ಇವ್ರ ಹತ್ರ ಸರಿ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ಹೊಸ ಲೈಟ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿ ಪರಿಹಾರ ಹಣವನ್ನು ವರ್ಷಕ್ಕೆ ಕೊಡಬೇಕು, ಮಂಜೂರಿ ಮಾಡಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ. ಮಂಜೂರಿ ಮಾಡಿಸೋದಕ್ಕೆ ವಿಳಂಬ ಆಯಿತು. ಮತ್ತೊಂದಾಯಿತು ಅಂದರೆ 62 ಕುಟುಂಬಗಳನ್ನು ಸಂಪರ್ಕ ಮಾಡಿ ಪಕ್ಷದ 4 ವರ್ಷದ ಹಿಂದೆ ಅದು ಬಸ್ ಸ್ಟ್ಯಾಂಡ್ ಮಂಜೂರಿ ಆಗಿತ್ತು ನಗರೋತ್ಥಾನದಲ್ಲಿ. ನಂತರದಲ್ಲಿ ಹೊಸ ಸರ್ಕಾರ ಬಂದ ನಂತರ ಕೆಲವು ಕಾಮಗಾರಿಗಳನ್ನು ಚೇಂಜ್ ಮಾಡಿದ್ರು, ಬಸ್ ಸ್ಟ್ಯಾಂಡು ಮತ್ತು ರೀಟೆಂಡರ್ ಮಾಡಿದರು. ಬಸವರಾಜ್ ಅಂತೇಳಿ ಒಬ್ಬರು ಮುಂಡಗೋಡವರಿಗೆ ಟೆಂಡರ್ ಆಗಿದೆ. ಅವನಿಗೆ ವರ್ಕ್ ಆರ್ಡರ್ ಕೊಟ್ಟೆ, ಇಲ್ಲಿದೆ, ಅವನಿಗೆ ವರ್ಕ್ ಆರ್ಡರ್ ಕೊಟ್ಟೆ 1 ವರ್ಷ ಆಯಿತು. ಬಸ್ ಸ್ಟ್ಯಾಂಡ್ ಬಿಚ್ಚಿ 1 ವರ್ಷ ಆಯಿತು. ಈ ಬೇಸಿಗೆಯಲ್ಲಿ ಪ್ರಯಾಣಿಕರು ಅಲ್ಲಿ ನಿಲ್ಲಲಿಕ್ಕೆ ಆಗದೆ ಭಾಳ ಹಿಂಸೆ ಪಡ್ತಿದ್ರು. ಮೊನ್ನೆ 1 ವಾರದ ಹಿಂದೆ ವಿಪರೀತ ಬಿಸಿಲಿತ್ತು. ಒಂದು ತುಂಬು ಗರ್ಭಿಣಿಯನ್ನು ಕರ್ಕೊಂಡು ಒಂದು ಬಸ್ಸಿಗೆ ಅಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರು ಕಟ್ಟೆ ಮೇಲೆ ಕೂಡಿಸಿ ಪಕ್ಕಕ್ಕೊಬ್ಬರು ನನಗೆ ಗೊತ್ತಿರ್ತಾ ಹೊಸೂರು ಎಲ್.ಬಿ. ನಗರದಲ್ಲಿ ನಾನು 15ನೇ ಹಣಕಾಸಿನಲ್ಲಿ ಒಂದು ವರ್ಕ್ ಹಾಕಿದ್ದೆ. ಗಟಾರ್ ಮಹಾಲಯ ಮನೆ ಹಿಂದುಗಡೆ ಅಂಗನವಾಡಿ ಎದುರಿಗೆ ಒಂದು ಗಟಾರ, ಮಡಿವಳಕೆರೆಯಲ್ಲಿ ಒಂದು ಗಟಾರ ಹಾಕಿದ್ದೆ. ಅದು ಕೂಡ ಒಬ್ಬರಿಗೆ, ನಮ್ಮದು ವಾಲ್ಮೀಕಿ ಅವರಿಗೆ ಬಿಳಿಗೆ ಅವರಿಗೆ ಟೆಂಡರ್ ಆಗಿ. ಈ ರೀತಿ ಗುತ್ತಿಗೆದಾರರಿಗೆ ಸರಿಯಾದ ಟೈಮಿಗೆ ಹಣ ರಿಲೀಸ್ ಮಾಡಲಿಲ್ಲ ಅಂದರೆ ಅವ್ರು ಹೇಗೆ ವರ್ಕ್ ಮಾಡ್ತಾರೆ? ಯಾಕೆ ಸುಮ್ಮನೆ ನೀವು ಟೆಂಡರ್ ಕರೆದು ಜನರಿಗೆ ನಾವು ಆಶ್ವಾಸನೆ ಕೊಟ್ಟು ವರ್ಕ್ ಆಗ್ತದೆ ಮತ್ತೊಂದು ಆಗ್ತದೆ ಅಂತ ಹೇಳಬೇಕಾಗ್ತದೆ. ಹೇಳಿದ ನಂತರದಲ್ಲಿ ಈ ರೀತಿಯ ಕೆಲಸಗಳು ಆಗಲಿಲ್ಲ ಅಂದರೆ ಇವರು ಸರ್ಕಾರ ಹುಕ್ಕು ಸರ್ಕಾರ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆಯೇ ಈ ಬಸ್ ಸ್ಟ್ಯಾಂಡಿನ ವಿಚಾರದಾಗಲಿ ಹೊಸೂರು ಕ್ರಾಸ್ ಆಗಿರೋದು, ನಮ್ಮ ಗಣೇಶ್ ಭಟ್ರು ಇಲ್ಲೇ ಇದ್ದಾರೆ. ಅವರು ಒಂದು 2-3 ತಿಂಗಳ ಹಿಂದೆ ಒಂದು
ಸಿದ್ದಾಪುರಕ್ಕೆ ಕುಡಿಯೋ ನೀರಿನ ಯೋಜನೆ ಇದೆ, ಎಷ್ಟು 63 ಕೋಟಿ ಮಂಜೂರಿ ಮಾಡಿಸಿದ್ದಾರೆ. ಇದು ಒಂದು ಒಳ್ಳೆಯ ಯೋಜನೆ, ಅದನ್ನು ನಾವು ಸ್ವಾಗತಿಸಲೇಬೇಕು. ಆದರೆ ಆ ಕಾಮಗಾರಿ ಈಗ ಪ್ರಾರಂಭ ಆದ ನಂತರ ಜನರಿಗೆ ಇದೇನಪ್ಪ, ಜನರ ದುಡ್ಡು ಹಾಳು ಮಾಡಲಿಕ್ಕಾಗಿ ಇದು ಮಾಡ್ತಾ ಇದ್ದಾರೋ ಏನೋ ಅನ್ನೋ ವಾತಾವರಣ ಮೂಡಿದೆ. ಯಾಕಂತಂದ್ರೆ ಒಳ್ಳೆ ಕಾಂಕ್ರೀಟ್ ರಸ್ತೆ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಹಾಕಿ ಕಾಂಕ್ರೀಟ್ ರಸ್ತೆ ಡಾಂಬರೀಕರಣ ಮಾಡಿ 1 ವರ್ಷನೂ ಆಗಿಲ್ಲ, ಅದನ್ನು ಒಡೆದು ಈಗ ಪೈಪ್ಲೈನ್ ಹಾಕ್ತಾ ಇದ್ದಾರೆ. ಪೈಪ್ಲೈನು ಎಲ್ಲಿ ರಸ್ತೆ ಇಲ್ಲ, ಮಣ್ಣಿನ ರಸ್ತೆ ಇದೆ, ಕಡೀಕರಣ ಇದೆ, ಅಲ್ಲಿ ಇವರು ಪೈಪ್ಲೈನ್ ಹಾಕ್ತಾ ಇಲ್ಲ, ಹಳೆ ಪೈಪ್ಲೈನಿಗೆ ಮೀಟರ್ ಕೂಡಿಸ್ತಾ ಇದ್ದಾರೆ. ಅಂದರೆ ಇದು ಯಾವ ರೀತಿ ಪ್ಲಾನಿಂಗು, ಇದು ಯಾವ ರೀತಿ ಎಸ್ಟಿಮೇಷನ್ನು? ಇದನ್ನು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಸಾಕಷ್ಟು ಕಡೆಗೆ ಹಳೆ ಪೈಪ್ಲೈನ್ಗೆ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಹೊಸ ಪೈಪ್ಲೈನ್ ಹಾಕಿರೋದು ಈ ಕಾಂಕ್ರೀಟ್ ರಸ್ತೆ ಏನೋ ಇದೆ ಅಂತಂದು ಹೊಡೆದು ಹಾಕ್ತಾ ಇದ್ದಾರೆ. ನಾನು ಹೇಳೋದು, ಈಗ ಪೈಪ್ಲೈನ್ ಹೊಸದು ಹಾಕ್ಲಿಕ್ಕೆ ಅವಕಾಶ ಇದೆಯಲ್ಲ, ಜಾಗ ಬಿಟ್ಟಿದ್ದಾರೆ ಅಥವಾ ಖಾಲಿ ರಸ್ತೆಯನ್ನೇ ಮಾಡಿಲ್ಲ ಅಂತ ಜಾಗದಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆ, ಅಲ್ಲಿ ಬಹಳಷ್ಟು ಕಡೆಗೆ ಮೀಟರ್ ಕೊಡಿಸಿದ್ದಾರೆ. ಇಲ್ಲ ನಿಮ್ಮ